ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಅಧ್ಯಕ್ಷರಾದ ಡಿ ಸಿ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತನ್ನು ನಿಮ್ಮನ್ನು ಸಭೆ ಕರೆದಿದ್ದೀವಿ, ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಜೊತೆಗೆ ಸರ್ಕಾರ ಇವತ್ತು 5 ವರ್ಷದಲ್ಲಿ 2 ವರ್ಷ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂಥವ್ರಿಗೆ ಮಾತ್ರ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ PCRD ಬ್ಯಾಂಕಿಂದ ನೋಟಿಸ್ಗಳು ಹೋಗಿದ್ದಾಗ ನಮ್ಮ ರೈತ ಬಾಂಧವರು ಕೂಡ ಭಾಳ ಗೊಂದಲದಲ್ಲಿದ್ದಾರೆ. ಏನಪ್ಪ, ನಾವು ಹಿಂದೆ ಸಾಲ ತೆಗೆದುಕೊಂಡಿದ್ವಿ, ನಮ್ಮನ್ನು ಷೇರುದಾರರಾಗಿ ಪರಿಗಣನೆ ಮಾಡಿಲ್ಲ, ಸಾಲಗಾರರಾಗಿ ಪರಿಗಣನೆ ಮಾಡಿಲ್ಲ ಅಂತ. ಆದರೆ ಈ ಸರ್ಕಾರದ ಒಂದು ಆದೇಶದ ಮೇರೆಗೆ ನಾವತ್ತಿವತ್ತು ದೇಶದಲ್ಲಿ 2 ವರ್ಷ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂತಿದೆ. 1 ಸಾರಿ ಸಾಲ ತೆಗೆದುಕೊಂಡಾಗಲ್ಲ, 2 ಸಾರಿ ಕಟ್ಟಿ ತೆಗೆದುಕೊಂಡಿದ್ರೆ ಮಾತ್ರ ಅವರಿಗೆ ಈ ಸಹಕಾರ ಸಂಘದಲ್ಲಿ ಅವರು ಅಭ್ಯರ್ಥಿ ಆಗೋದಕ್ಕೆ, ಚುನಾಯಿತ ಆಗೋದಕ್ಕೆ ಮತ್ತು ವೋಟಿಂಗ್ಗೆ ಅವಕಾಶ ಇದೆ. ಅದನ್ನು ನಮ್ಮ ರೈತ ಬಾಂಧವರು ತಪ್ಪು ತಿಳಿಯಬಾರ್ದು. ಸರ್ಕಾರ ಆದೇಶದಂತೆ ಇವತ್ತು ನಾವು ಅವ್ರ ರೈತ ಬಾಂಧವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮುಂದಿನ ಏನಾಯಿತು ಸರ್ಕಾರದಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಇದರಲ್ಲಿ ನಮ್ಮ PCRD ಬ್ಯಾಂಕ್, ನಮ್ಮ ಬ್ಯಾಂಕಿನ ಪಾತ್ರ ಏನೂ ಇಲ್ಲ. ಯಾಕಂದರೆ ಕೆಲವರು ಇದನ್ನು ಮಿಸ್ಗೈಡ್ ಮಾಡ್ತಾಯಿದ್ದಾರೆ. ಏನು ಮಿಸ್ಗೈಡ್ ಮಾಡ್ತಾಯಿದ್ರೆ, ಬೇಕಾಗಿ ಅವ್ರು ನಿಮ್ಮ ಓಟ್ನ ಕಸಿಯೋದಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ಅದನ್ನು ಯಾವುದೇ ನಮ್ಮ ಸರ್ಕಾರ ನಮ್ಮ ನಿರ್ದೇಶಿಸಿದರೆ ಅದರಲ್ಲಿ ಯಾರೂ ಇದರಲ್ಲಿ ಕೈವಾಡ ಇಲ್ಲ. ಎಲ್ಲ ಏನು ಸಹಕಾರಿಗಳಿದ್ದೀವಿ ಎಲ್ಲರ ಒಂದೇ ಇಲ್ಲಿ ಏನು 25ನೇ ತಾರೀಕು ಕರೆದಿರೋ ವಾರ್ಷಿಕ ಮಹಾಸಭೆಗೆ ಹೆಚ್ಚಿನ ನಮ್ಮ ಷೇರುದಾರ ಮತ್ತು ರೈತ ಬಾಂಧವರು ಹೆಚ್ಚಿಗೆ ಬಂದು ಇಲ್ಲಿ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅದೇ ಸರ್ಕಾರಿ ಸುತ್ತೋಲೆ ಏನು ಮಹಾಸಭೆಯಲ್ಲಿ ಇವತ್ತು 25ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕನ್ನೋದು ನಮ್ಮ ಒಂದು ಆಸೆ. ಕಾರಣ ಏನಪ್ಪ ಅಂತಂದರೆ ಎಲ್ಲೇ ಕೂತ್ಕೊಳ್ಳೋದು ನಮಗೆ ಹೇಳ್ತಾ ಇದ್ದಾರೆ, ಫೋನ್ ಮಾಡಿ ಹಿಂಗೆ 2 ವರ್ಷ ಇದು ನಮಗೆ ಎಲ್ಲ ಅನಾರು ಕಳಿಸಿದ್ರಿ ಅಂತೇಳಿ ಪಾಪ ಅವ್ರಿಗೂ ಬಂದ ಇದೆ ರೈತರಿಗೆ. ಯಾಕಂದರೆ ಇದಕ್ಕಿದ್ರಿಗೆ ಯಾವತ್ತಿಲ್ಲ ಅಂತಂದ್ರೆ ಇವಾಗ ಅನಾರು ಕಳಿಸಿದಾಗ ಅವ್ರಿಗೆ ಏನೇನಾಗಿತ್ತು ಅನ್ನೋ ಮಾತು ದಿವಸ ಬೆಳಗಾದರೆ ಮಿನಿಮಮ್ ಏನಿಲ್ಲಾಂದ್ರೆ 10ರಿಂದ 15 ಜನ ಫೋನ್ ಮಾಡ್ತಾರೆ. ಅದಕ್ಕೆ ನಾವು ಸಂದೇಶ ಕೊಟ್ಟಿದ್ದೀವಿ. ಇಲ್ಲಪ್ಪ ಕಾನೂನಲ್ಲಿ ಹಿಂಗೆ 2 ವರ್ಷ GPMC ಹಾಕಿರ್ಬೇಕು ಅಂತಂದು. ಆಮೇಲೆ 2ನೇದಾಗಿ ವಾರ ಇರಿಸಿ ಬಂದು ಟ್ರಾನ್ಸಾಕ್ಷನ್ ಮಾಡಬೇಕು 2 ವರ್ಷ 5 ವರ್ಷದಲ್ಲಿ 2 ಸಾರಿ ಅಂತೇಳಿ ನಾವು ಸಲಹೆ ಕೊಟ್ಟಿದ್ದೀವಿ. ಅಕಸ್ಮಾತ್ ರೈತ ಬಾಂಧವರಿಗೆ ಏನಾದರೂ ಅನುಮಾನಿತ ಪಕ್ಷದಲ್ಲಿ ರೈತರೆಲ್ಲ ಬಂದು ಈ ಮಹಾಸಭೆಗೆ ಜಾಯಿನ್ ಆಗಿ ನಲ್ಲಿ ಕುಂದುಕೊರತೆಗಳನ್ನ ಮಾತಾಡ್ಬೇಕಂತೇಳಿ ರೈತ ಬಾಂಧವರಿಂದ ನಾವು ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ನಾವು ಮಾಧ್ಯಮಿಕರು ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಸ್ವಲ್ಪ ಜನ ಬರಂಗೆ ಮಾಡಿದರೆ, ತುಂಬ ಸದಸ್ಯರು ಬರಂಗೆ ಮಾಡಿದರೆ ಒಳ್ಳೆಯದು ಅಂತೇಳಿ ನಾನು ನಿಮಗೆ ಕಡೆಗಡೆ ಮನವಿಯನ್ನು ಮಾಡ್ತೀನಿ. ಮಾತಾಡೋಕ್ಕೆ ಅವಕಾಶ. ಅಭಿವೃದ್ಧಿ ಬ್ಯಾಂಕ್ ಶಿಡ್ಲಘಟ್ಟ ಇದೇ ತಿಂಗಳ 25ರಂದು ವಾರ್ಷಿಕ ಮಹಾಸಭೆ ಹಾಗೂ ನೂತನ 2 ಅಂಗಡಿ ಮಳಿಗೆಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಈಗ ಈ ಸಂಘದಲ್ಲಿ ಗೊಂದಲ ಏನಂದರೆ 2 ವಾರ್ಷಿಕ ಮಹಾಸಭೆಗಳಿಗೆ ಸಹಿ ಹಾಕಿರಬೇಕು ಹಾಗೂ 2 ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆಯನ್ನು ಸರ್ಕಾರ ಸುತ್ತೋಲೆ, ಈ ಸರ್ಕಾರ ಸುತ್ತೋಲೆ ಪ್ರಕಾರ ಎಲ್ಲ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಮುಖಾಂತರ ಒಂದು ನೋಟಿಸನ್ನು ಕಳಿಸಿರುತ್ತೇವೆ. ಬಹುತೇಕ ಜನ ಈ ಬ್ಯಾಂಕ್ ಆವರಣಕ್ಕೆ ಬಂದು ಈ ಒಂದು ನಮ್ಗೆ ವೋಟಿಂಗ್ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇದೆ, ನಮಗೆ ಶೇರ್ ಕೊಡಿ ವಾಪಸ್ ಕೊಡಿ ಅನ್ನೋ ಮಟ್ಟಕ್ಕೆ ರೈತ ಬಾಂಧವರು ಮಾತಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರ ಸುತ್ತೋಲೆಯನ್ನು ನಾವು ಪಾಲಿಸಿ ಈ ಒಂದು ಎಲ್ಲ ಷೇರುದಾರರಿಗೆ ನೋಟಿಸನ್ನು ಕಳಿಸಿರುತ್ತೇವೆ. ಅದರ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ರೆಗ್ಯುಲೇಷನ್ ಮಾಡಿ ಸಹ ಸರ್ಕಾರಕ್ಕೆ ಒಂದು ಕಳಿಸಿರುತ್ತೇವೆ. ಈ ಮಹಾಸಭೆಗೆ ಸರ್ವ ಸದಸ್ಯರು 25ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಹಾಸಭೆಯನ್ನು ಯಶಸ್ವಿ ಮಾಡಿ ಹಾಗೂ ಈ ಅಂಗಡಿ ಮಳಿಗೆಗಳ ಉದ್ಘಾಟನೆಗೆ ಮಾನ್ಯ ಶಾಸಕರು ಹಾಗೂ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ನಿರ್ದೇಶಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ
2023-24ನೇ ಸಾಲಿನಲ್ಲಿ 1,75,00,000 ಈ ಒಂದು ಸಂಸ್ಥೆ ನಷ್ಟದಲ್ಲಿ ಇತ್ತು. ಆದರೆ 23-24ನೇ ಸಾಲಿನಲ್ಲಿ 1,85,00,000 ಲಾಭದಾಯಕವಾಗಿ ಈ ಒಂದು ಸಂಸ್ಥೆಯನ್ನು ನಮ್ಮ ಎಲ್ಲ ಒಂದು ಸರ್ವ ನಿರ್ದೇಶಕರ ಒಂದು ಸಹಕಾರದಿಂದ ಹಾಗೂ ನಮ್ಮ ಬ್ಯಾಂಕಿನ ಆಡಳಿತ ಸಿಬ್ಬಂದಿಯಿಂದ ಒಂದು ನಷ್ಟವನ್ನು ಫುಲ್ಫಿಲ್ ಮಾಡಿ ಲಾಭದಾಯಕಕ್ಕೆ ಈ ವರ್ಷ ನಾವು ಕಾಲನ್ನು ಇಟ್ಟಿರ್ತೇವೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ 2ನೇ ಬಹುಮಾನವನ್ನು ಈ ನಮ್ಮ ಜಿಲ್ಲೆಯಲ್ಲಿ 2ನೇ ಬಹುಮಾನ ನಮ್ಮ ತಾಲೂಕಿಗೆ ದಕ್ಕಿದೆ.